ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ಚಲೋ. ಹೊಸ ರೋಡ್ ಮಾಡ್ಬಿಟ್ಟಿದ್ದಾರೆ, ನಿನ್ನೆನೇ ಇರ್ಲಿಲ್ಲ. ರಾತ್ರಿ ರೆಡಿ ಆಗ್ಬಿಟ್ಟೆ. Oh my god. ನಾವು ಸ್ಟಾರ್ಟಿಂಗ್ ಇಲ್ಲೇ ಇದ್ವಿ, ಈ ರೋಡಲ್ಲೇ. ಬೆಂಗಳೂರಿಗೆ ಮದುವೆ ಮಾಡ್ಕೊಂಡು ಬಂದಾಗ ಸ್ಟಾರ್ಟಿಂಗ್ ಇಲ್ಲೇ ಇದ್ವಿ. ಕೆಲಸ ಚೇಂಜ್ ಆಯ್ತು, ಅದಕ್ಕೆ ಬೇರೆ ಏರಿಯಾಕ್ಕೆ ಹೋಗ್ಬಿಟ್ವಿ ನಾವು. ನೋಡಿ, ಮನೆ ಅಲ್ಲಿತ್ತು, ಆದ್ರೆ ಕೆಲ್ಸಕ್ಕೆ ಈ ರೋಡಲ್ಲಿ ಬರ್ತಿದ್ರು. ಈ ಕಡೆ ಒಳಗಡೆ ಇತ್ತು ಆಫೀಸು. ಅವಾಗೆಲ್ಲ ಈ ರೋಡಲ್ಲಿ ತುಂಬಾ ಓಡಾಡಿದ್ವಿ, ಮೆಮೊರೀಸ್ ಇದೆ ಈ ರೋಡಲ್ಲೆಲ್ಲ. ಇವಾಗ ಬೇರೆ ಏರಿಯಾಕ್ಕೆ ಹೋಗಿದ್ದೀವಲ್ವಾ, ಇಲ್ಲಿ ಯಾವಾಗ ಬಂದ್ರೆ ಅದೇ ಫೀಲ್ ಬರುತ್ತೆ. ಎಲ್ಲ ಇಂಪ್ರೂವ್ ಆಗ್ಬಿಟ್ಟೈತಿ ಇವಾಗ. ಸಿಗ್ನಲ್ ಬಿತ್ತು. ಮೊನ್ನೆ ನರೇಂದ್ರ ಮೋದಿ ಉದ್ಘಾಟನೆ ಬಂದಿದ್ರಲ್ಲ, ಮೆಟ್ರೋ ಉದ್ಘಾಟನೆ ಇಲ್ಲೇ ಹೋಗ್ಬೇಕಾಗಿತ್ತು. ನೋಡಿ ಎಷ್ಟೊಂದು ಟ್ರಾಫಿಕ್ ಡೆಂಟಲ್ ಕ್ಲಿನಿಕ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಎಂಟ್ರಿ ಆಗಿ ಸ್ಟಾಪ್ ಮಾಡಿದ್ರೆ ಅವ್ರು 10 ಗಂಟೆಗೆ ಬರಕ್ಕೆ ಹೇಳಿದ್ರು. ನಾವು 11 ಗಂಟೆಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಹೆಂಗ್ ಅವ್ರು ನೋಡಿ ಹೆಂಗ್ ಓಡ್ತಾವ್ರೆ. ಎಕ್ಸ್ರೇ ಮಾಡ್ಬೇಕಂದಿದ್ದಾರೆ ಹಲ್ಲದು. ಎಕ್ಸ್ರೇ ಮಾಡಿಸ್ಕೊಂಡು ಮೇಲೆ ಹೋಗೋದು. ನೋಡ್ಬೇಕು, ಹಲ್ಲು ಕೇಳ್ತೀನಿ ಅಂತ ಇದ್ದಾರೆ, ಗೊತ್ತಿಲ್ಲ. ಹೌದಾ? ಬಿಲ್ ಪೇ ಮಾಡಕ್ ಬಂದಿದ್ದಾರೆ ಕೌಂಟ್ರಿಗೆ. ನೋಡಿ ಎಷ್ಟು ನೀಟ್ ಇದೆ ಹಾಸ್ಪಿಟಲ್. ಇಲ್ಲಿ ಮಿರರಲ್ಲಿ ನೋಡ್ತಾ ಇದ್ದೀವಿ. ₹50 ಬಿಲ್ಲು. ತಿರ್ಗಾ ಅವಾಗಲೇ ಹೋಗಿದ್ವಲ್ಲ, ಅಲ್ಲೇ ಹೋಗ್ಬೇಕು ಮತ್ತೆ ಎಕ್ಸ್ರೇಗೆ. ಎಕ್ಸ್ರೇ ರಿಪೋರ್ಟ್ ಬಂದಿದೆ ನೋಡಿ, ದೊಡ್ಡದಿದೆ ಫೈಲ್. ಎಷ್ಟು ಚಿಕ್ಕ ಕರೆಕ್ಟಾಗಿ ಕಾಣ್ತಲ್ಲ. ನಡಿ ನೋಡಿ, ಇವಾಗ ಹಲ್ಲು ಕೀಳೋಂಥ ಜಾಗದಲ್ಲೇ ಬಂದಿದ್ದೀವಿ. ರೂಮ್ ನಂಬರ್ 2 ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಹಲ್ಲು ತೆಗೆದ್ಮೇಲೆ ಏನೇನು ಪಾಲಿಸಬೇಕು ಅಂತಂದು ಅಲ್ಲಿ ಕೊಟ್ಟಿದ್ದಾರೆ. ಅಟ್ಟಿಯನ್ನು 30 ನಿಮಿಷಗಳ ಕಾಲ ಗಟ್ಟಿಯಾಗಿ ಕಚ್ಚಿಕೊಂಡು ಇರಬೇಕಂತೆ. ಮತ್ತು ಅಟ್ಟಿಯನ್ನು ಬಾಯಿಂದ ತೆಗೆದ ಮೇಲೆ ನೀರಿನಲ್ಲಿ ತೊಳೆಯಬಾರದು. ಹಲ್ಲು ತೆಗೆದ ದಿನದಂದು ಉಗುಳೋದು ಅಥವಾ ನೀರಿನಿಂದ ಮುಗಿಸಬಾರಂತೆ. ಮತ್ತು ಹಲ್ಲು ತೆಗೆದ ಜಾಗವನ್ನು ಬೆರಳಿನಿಂದ ಅಥವಾ ನಾಲಿಗೆಯಿಂದ ಮುಟ್ಟಬಾರದು. ಮತ್ತು ಬಿಸಿ ನೀರು ಮತ್ತು ಗಟ್ಟಿ ಪದಾರ್ಥಗಳನ್ನು ಒಂದು ಸಪ್ಪ 24 hours ಯಾವುದು ತಗೋಬಾರ್ದು. ಮತ್ತು ನೀವು ಸೇರಿಸಿದ ಪದಾರ್ಥಗಳನ್ನು ಹಲ್ಲು ತೆಗೆದಿರುವ ಕಡೆಯಿಂದ ಜಿಗಿಬಾರ್ದು. ಮತ್ತು ಹಲ್ಲು ತೆಗೆದ ಒಂದು ದಿನ ಆದಮೇಲೆ, ಒಂದು ದಿವಸ 24 hours ಆದಮೇಲೆ ಬಿಸಿನೀರಿನಲ್ಲಿ ಬಾಯನ್ನು ದಿನಕ್ಕೆ 5 ರಿಂದ 6 ಸಾರಿ ಮುಗಿಸ್ಬೇಕಂತೆ. ಹಲ್ಲು ತೆಗೆದ ಒಂದು ವಾರದವರೆಗೆ ಮದ್ಯಪಾನ ಮತ್ತು ಧೂಮಪಾನ ಈ ಥರ ಯಾವುದು ತಿನ್ನಬಾರ್ದಂತೆ. ಮತ್ತು ಏನಪ್ಪ ಅಂದ್ರೆ ಡಾಕ್ಟರ್ ಏನು ಹೇಳ್ತಾರೆ ಅದೇ ಥರ ಔಷಧಿ ತಗೋಬೇಕು. ಅದು ಬಿಟ್ಬಿಟ್ಟು ಬಿಡಬಾರ್ದು ಔಷಧಿಗಳು. ಆ ಥರ ಇದೆ ನೋಡಿ ರೂಲ್ಸ್. ವೇಟ್ ಮಾಡಕ್ಕೆ ಹೇಳಿದರೆ ಅಲ್ಲಿ ಕೂತ್ಕೊಂಡಿದ್ದೀವಿ. ಹಂಗಂತೂ ಭಯ ಆಗ್ತಾ ಇದೆ. ಒಬ್ರು ಕಿತ್ತಿಸ್ಕೊಂಡು ಬರೋದು ನೋಡಿ ಇನ್ನೂ ಭಯ ಆಗಕತ್ತೈತಿ. ಇವ್ರು ಆರಾಮ್ ಅಲ್ಲಿ ಕಿಸ್ಕೊಂಡು ಬಂತಾರೆ. ಭಯ ಆಗ್ಬಿಟ್ಟೈತಿ, ಹೊಟ್ಟೆ ಎಲ್ಲ ನೋಯಿಸ್ತಾ ಇದೆ. ಇವಾಗ ನನ್ನನ್ನು ಕರೆದ್ರು, ನಾನು ಕೂತ್ಕೊಂಡೆ. ಸ್ವಲ್ಪ ಚೆಕ್ ಮಾಡಿದ್ರು, ಏನೇನು ಯಾವ ಹಲ್ಲು ಅಂತ ಎಲ್ಲ ಕೇಳಿದ್ರು. ಸ್ವಲ್ಪ ಚೆಕ್ ಮಾಡಿಬಿಟ್ಟು, ನಂದು ಲಾಸ್ಟ್ ಅಲ್ಲಲ್ವಾ, ಅದಕ್ಕೆ ಸ್ವಲ್ಪ ಅದು ಅವರಿಗೆ ಎಲ್ಲ ಸ್ಟೂಡೆಂಟ್ ಇರೋ ಸಲಕ ಅವ್ರು ಹೇಳಿದ್ರು, ಇಲ್ಲ ಸೀನಿಯರ್ ಡಾಕ್ಟ್ರೇ ಬರಬೇಕು, ಅದಕ್ಕೆ ನೀವು ವೇಟ್ ಮಾಡಿ ಆಚೆಗಡೆ ಅಂದರು. ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗಿದ್ವಿ. ಅವ್ರು ಏನಂದ್ರು, ನಿಮ್ದು ಹಲ್ಲು ಡೀಪ್ ಲಾಸ್ಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಅದಕ್ಕೋಸ್ಕರ ನೀವು ಒಂದು 1/2 hour ಆಗುತ್ತೆ. ಡಾಕ್ಟ್ರು ಬಿಸಿ ಇದಾರಂತೆ, 3 ಜನ ಡಾಕ್ಟ್ರು. ಓಕೆ, ಅಷ್ಟೊತ್ತಿಗೆ ಏನಾರ ತಿನ್ಕೊಂಡು ಬನ್ನಿ, ಒಂದು 20 ನಿಮಿಷ ಆಗ್ತದೆ ಅಂದ್ರೆ ಅದಕ್ಕೆ ಬಂದಿವಿ ಆಚೆ. ನೋಡ್ಬೇಕು ಇವಾಗ ಏನ್ ತಿನ್ಬೇಕು, ಸ್ನಾಕ್ಸ್ ಗೊತ್ತಿಲ್ಲ, ತಿನ್ಕೊಂಬರ್ರಿ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇವತ್ತು ಯಾವುದು ಬಿಲ್ಡಿಂಗು ಏನಂತ, ಇದೇ ಬಿಲ್ಡಿಂಗು ಕಾಲೇಜು ಪ್ಲಸ್ ಡೆಂಟಿಸ್ಟ್ ಕ್ಲಿನಿಕ್ ಎಲ್ಲ ಇರುತ್ತೆ. ಆಮೇಲೆ ನೋಡಿ ಇಲ್ಲಿ ಒಂದು ಕ್ಯಾಂಟೀನ್ ಇದೆ.
ಇಲ್ಲಿ ಕ್ಯಾಂಟೀನ್ ಎಲ್ಲ ಇರುತ್ತೆ, ಊಟ ಸಿಗುತ್ತೆ ಮಧ್ಯಾಹ್ನ, ಬೆಳಿಗ್ಗೆ, ಸಾಯಂಕಾಲ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕ್ಯಾಂಟೀನ್ ಇಲ್ಲೊಂದಿತ್ತು, ಅದು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಇದು ಎಂಟ್ರಿ. ಈ ಥರ ಎಲ್ಲ ನಿಮಗೆ ಫುಡ್ ಸಿಗುತ್ತೆ, ಒಂದು ಮೀಡಿಯಂ ಪ್ರೈಸಲ್ಲಿ ಸಿಗುತ್ತೆ ನೋಡಿ. ಕ್ಯಾಂಟೀನ್ ಇದೆ ನೋಡಿ. ಇವತ್ತು ಏನಂದರೆ ಇವಾಗ ಮತ್ತೆ ಅಲ್ಲಿ ಕಿಚ್ಕೊಂಡ್ಮೇಲೆ ಏನೂ ತಿನ್ನೋಕ್ಕಾಗಲ್ಲ ಅಂತ ಇದನ್ನು ತಗೊಂಡಿದ್ದೀವಿ, ಚಿಕನ್ ರೋಲು ನೋಡಿ. ಇದೆಲ್ಲ ರೆಡಿ ಮಾಡಿಕೊಡ್ತಾರೆ ಕ್ಯಾಂಟೀನ್. ಜ್ಯೂಸ್ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಅವ್ರು ಚಿಂತೆ ಮಾಡ್ಕೊಂಡು ಕುಂತಿದ್ದಾಳೆ, ಇವು ಅಲ್ಲಿ ಕೇಳ್ತಾರ ಹೆಂಗೆ ಏನಂತ. ಮತ್ತೆ ಯಾವ ಬರುತ್ತಾ ಏನೋ ಕಾಯ್ಕೊಂಡು ಕುಂತೀನಿ. ಹಾಲು ಕಿತ್ತಾರೆ, ತಲೆ ನೋಯ್ತಾ ಇದೆ ಇವಾಗೆ. ಏನು ಮಾಡೋಣ ನೋಡಿ. ರೋಲ್ ಎಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಇಲ್ಲಿ ಬಂದಾಗ. ರೋಲ್ ತಿಂದಾಯ್ತು, ಹೊರಗೆ ಬರ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಎಲ್ಲಿ ಬರುತ್ತಪ್ಪ ಹಾಸ್ಪಿಟ್ಲು ಕ್ಲಿನಿಕ್ ಅಂತಂದರೆ, ಇದು ನಿಮಗೆ ಬೊಮ್ಮನಹಳ್ಳಿಯಿಂದ ಸ್ವಲ್ಪ ಡೌನಿಗೆ ಬರಬೇಕಂದ್ರೆ ಈ ಕಡೆ ಗಾರೆಪಾಳ್ಯ ಹೋಗ್ತೀವಲ್ಲ ಆ ಸೈಡಲ್ಲಿ ಸೆಂಟ್ರಲ್ಲಿ ಬರುತ್ತೆ. ಇದು ಗಾರೆಪಾಳ್ಯ ಮತ್ತು ಬೊಮ್ಮನಹಳ್ಳಿ ನಡುವೆ ಬರುತ್ತೆ. ಇದು ಡೆಂಟಿಸ್ಟ್ ಹಾಸ್ಪಿಟಲ್ ನೋಡಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇರುತ್ತೆ ಮತ್ತು ಬೈಕ್ ಪಾರ್ಕಿಂಗ್ ಎಲ್ಲ ಇರುತ್ತೆ. ಏನು ಪಾರ್ಕಿಂಗ್ ಏನು ತೊಂದರೆ ಇಲ್ಲ. ಇದು ಆಸ್ಪತ್ರೆ ಹೆಸರು ಬಂದ್ಬಿಟ್ಟು ದ ಆಕ್ಸ್ಫರ್ಡ್ ದಂತಕೀಯ ಹಾಸ್ಪಿಟಲ್ ಅಂತಂದು, ಆಕ್ಸ್ಫರ್ಡ್ ಅಂತಂದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ನೋಡಿ. ಪ್ರೈಸ್ ಎಲ್ಲ ಏನು ಇದಿಲ್ಲ ನಿಮಗೆ. ಈ ಕಡೆ ಬರ್ತದೆ ಪ್ರೈಸ್ ಎಲ್ಲ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗೆಲ್ಲ ನೋಡ್ತಾರೆ. ಮಕ್ಕಳದು ಇದೆ, ಮಕ್ಕಳದು ಚಿಕ್ಕ ಮಕ್ಕಳದು ಇದೆ. ಆಮೇಲೆ ಅಲ್ಲಿ ಕ್ಯಾಪ್ ಎಲ್ಲ ಹಾಕ್ತಾರೆ, ರೂಟ್ ಕೆನಲ್ ಮಾಡ್ತಾರೆ. ಎಲ್ಲ ಥರ ನಿಮಗೆ ಸ್ಪೆಷಾಲಿಟಿ ಸಿಗುತ್ತೆ ಇಲ್ಲಿ ಹಾಸ್ಪಿಟಲಲ್ಲಿ ನೋಡಿ. ಇಲ್ಲಿದೆ ನೋಡಿ ಆಸ್ಪತ್ರೆ, ಆಕ್ಸ್ಫರ್ಡ್ ಅಂತಂದು ಇದ್ರ ಹೆಸರು. ಚೆನ್ನಾಗಿದೆ, ನಾವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬಂದು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ, ಫುಲ್ಲು ದೊಡ್ಡದಾಗಿದೆ. ಅದೇ ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲೇ ಬ್ಯಾಂಕ್ ಬೇರೆ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ಬಂದರೆ ಇಲ್ಲಿ ಎಲ್ಲ ಕ್ಯಾಶಲ್ಲೇ ತೊಗೋಬೇಕಾಗುತ್ತೆ. ಆನ್ಲೈನ್ ಎಲ್ಲ ಅಲೌ ಮಾಡಲ್ಲ ಜಾಸ್ತಿ. ಕ್ಯಾಶ್ ಬೇಕಂದರೆ ಇಲ್ಲೇ ಬ್ಯಾಂಕ್ ಇರುತ್ತೆ, ಬ್ಯಾಂಕಲ್ಲಿ ಡ್ರಾ ಮಾಡ್ಕೋಬೋದು. ATM ಎಲ್ಲ ಇರುತ್ತೆ. ನಾವು ಮೆಟ್ಲಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಬಂದರೆ ಈ ಸೈಡಲ್ಲಿ ನಿಮಗೆ ಅಲ್ಲೂ ರಿಮೂವ್ ಮಾಡುವಂಥ ಸ್ಪೇಸ್ ಇದೆ. ಅದು ರೂಮ್ ನಂಬರ್ 2 ಅಲ್ಲಿ ಆಗಿರುತ್ತೆ. ಇದನ್ನು 2 ಇದೆ ನೋಡಿ. ಇದು ರೂಮ್ ನಂಬರ್ 2 ನೋಡಿ ಫ್ರೆಂಡ್ಸ್. ಇವಾಗ ಅಲ್ಲಿ ರಿಮೂವ್ ಮಾಡೋಕ್ಕೆ ಇವಾಗ ಬಿಲ್ ಕೊಟ್ಟಿದ್ದಾರೆ. ಇವಾಗ 700 ರೂಪಾಯಿ ಅಂತೆ. ಅದು ಲಾಸ್ಟಲ್ಲಿ ಇರೋದ್ರಿಂದ, ಲಾಸ್ಟಲ್ಲಿ ಯಾವುದೇ ಇರುತ್ತೆ ದವಡಿಯಲ್ಲಿ ಅಂತಾರಲ್ಲ, ಅದಕ್ಕೆ ಮಾತ್ರ 700 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಮೇಲೆಲ್ಲೂ ಫ್ರಂಟ್ ಸೈಡು ಅದೆಲ್ಲ ಇರೋದಕ್ಕೆಲ್ಲ ನಿಮಗೆ 50 ರೂಪೀಸ್ ಎಲ್ಲ ಚಾರ್ಜ್ ಮಾಡ್ತಾರೆ. ಅದಕ್ಕೋಸ್ಕರ ಪೇ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 700 ರೂಪಾಯಿ ಪೇ ಮಾಡಿದ್ವಿ. ಬಿಲ್ ರಿಸಿಪ್ಟ್ ಕೊಡ್ತಾರೆ. ಇದನ್ನು ತಗೊಂಡೋಗಿ ಮತ್ತೆ ಅಲ್ಲಿ ನಾವು ಮೇಲೆ ಡಾಕ್ಟರ್ಸ್ ಇರ್ತಾರೆ, ಅವ್ರ ಕೈಗೆ ನಾವು ಕೊಟ್ಟರೆ ಅವ್ರು ಮತ್ತೆ ಪ್ರೊಸೆಸಿಂಗ್ ಏನು ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ.
ಇವಾಗ ನಾನು ಆಲ್ರೆಡಿ ಒಳಗಡೆ ಕರ್ಕೊಂಡು ಹೋಗಿದ್ರು. ನನಗೆ ಹಲ್ಲು ಕೀಳೋ ಡಾಕ್ಟ್ರು ಚೆನ್ನಾಗಿದ್ರು. ಏನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ನನಗೆ ಟೆನ್ಷನ್ ಆಗಿತ್ತು. ಅವ್ರು ಹೇಳಿದ್ರು ಯಾವ ಊರು ಏನು ಅಂತ ಕೇಳ್ಕೊತ ಟೆನ್ಷನ್ ಮಾಡ್ಕೊಳ್ದೆ ನನಗೆ ಅವಾಗ ಮಧ್ಯೆ ಕೇಳ್ತೀರ ಆರಾಮಾಗಿದ್ದೀರಲ್ಲ ಅಂತ ಕೇಳಿಬಿಟ್ಟೆ. ಯಾವ ನೋವು ಮಾಡಲ್ದಂಗೆ ಚೆನ್ನಾಗಿ ಹಲ್ಲನ್ನ ಕೇಳಿದ್ದಾರೆ. ನನಗೆ ಓಕೆ, ಇಷ್ಟ ಆಯಿತು, ಏನು ಗೊತ್ತಾಗಿಲ್ಲ. ಆಯ್ತಾ ಹಲ್ಲು ಕಿತ್ರ? ಹೆಂಗಿದೆ? ಚೆನ್ನಾಗೈತಾ? ನೋವೇನಾಗಿಲ್ಲ? ಎರಡು ಕಡೆ ಮಾಡ್ತಾರೆ. ಎರಡು ಕಡೆ ಇಂಜೆಕ್ಷನ್? ಓ ಸೂಪರ್. ಏನೇನು ಹೇಳ್ಯಾರವ? ಏನೇನು ಮಾಡ್ಬೇಕಂತ, ಏನೇನು ಮಾಡಬಾರ್ದು ಅಂತ? ಹೌದಾ, ಸರಿ ಆಯಿತು. ನೋಡಿ ಫ್ರೆಂಡ್ಸ್, ಇಷ್ಟು ಒಂದೆಲ್ಲ ಕಷ್ಟ ಇದೆ. ಅದಕ್ಕೆ ಹೇಳೋದು ಹಲ್ಲು ಉಜ್ಕೊಂಡು ಬೆಳಿಗ್ಗೆ ಸಾಯಂಕಾಲ 2 ಸರಿ ಹಲ್ಲು ಉಜ್ಬೇಕಂತ ಇದಕ್ಕೆ ಹೇಳೋದು. ಓಕೆ ಫ್ರೆಂಡ್ಸ್, ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಹೀಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಇದೇ ಥರ ಇನ್ಫಾರ್ಮೇಷನ್ ಸಿಗುತ್ತೆ, ನೋಡ್ತಾ ಇರಿ. ಓಕೆ, ಬಾಯ್.